ಗೆಳೆಯರೇ ನಮಸ್ಕಾರಗಳು. ಜೀವನ ಒಂದು ಅದ್ಭುತವಾದ ಜೀವನ ಅಂತ ಅನ್ಸ್ಕೋಬೇಕಾದ್ರೆ ಅದು ಒಂದು ಸುಂದರವಾದ ರಸಪೂರ್ಣವಾದ ದಿನಗಳಿಂದ ಪೋಣಿಸಿದ ಹೂಮಾಲೆಯಂತೆ ಅಂತ ಹಿರಿಯರು ಹೇಳ್ತಾರೆ. ನಾವು ಒಂದು ಮುತ್ತಿನ ಹಾರವನ್ನು ಒಂದೊಂದೇ ಮುತ್ತುಗಳಿಂದ ಪೋಣಿಸಿ ಮಾಡಿರ್ತೀವಿ. ಅದೇ ಥರ ನಾವು ಭಾಳ ಅದ್ಭುತವಾಗಿ ಖುಷಿಯಿಂದ ಮಹತ್ವವಾಗಿ ನಾವು ಒಂದು ದಿನವನ್ನು ಬಳಸ್ಕೊಂಡಾಗ ಮರುದಿನ ಚೆನ್ನಾಗೇ ಇರುತ್ತೆ. ಇದೇ ಥರ ನಾವು ಒಂದೊಂದೇ ದಿನವನ್ನು ಜೋಡಿಸುತ್ತಾ ಹೋದರೆ ಒಂದು ತಿಂಗಳಾಗುತ್ತೆ, ವರ್ಷ ಆಗುತ್ತೆ. ಅದೇ 10 ವರ್ಷಗಳ ಒಂದು ಗುಚ್ಛವೇ ಒಂದು ಜೀವನ ಅನಿಸ್ಗುತ್ತೆ. ಅದಕ್ಕೆ ನಾವು ಒಂದೇ ಬಾರಿಗೆ ಒಂದು ದಿನದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಈ ಒಂದೇ ದಿನ, ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ, ಚಿಂತೆ ಏತಕ್ಕೆ ಅಂತ ಒಂದು ಚಲನಚಿತ್ರದ ಹಾಡು ಎಷ್ಟು ಅದ್ಭುತವಾಗಿದೆ ಅಲ್ವಾ. ಯಸ್ಟರ್ಡೇ ಈಸ್ ಆಲ್ರೆಡಿ ಗಾನ್, ಟುಮಾರೋ ಈಸ್ ಯೆಟ್ ಟು ಕಮ್, ಥಿಂಕ್ ಅಬೌಟ್ ಟುಡೇ ಈಸ್ ದ ರಿಯಲ್ ಡೇ ಫಾರ್ ಯು ಅಂತ ಹೇಳ್ಬಿಟ್ಟಿದ್ದಾರೆ. ಒಂದೊಂದು ಮಾತಲ್ಲೂ ಕೂಡ ಸತ್ಯ ಇರುತ್ತೆ. ನಾವು ನಮಗಿರ್ತಕ್ಕಂಥ ಏನೇನು ಪ್ಲಸ್ ಪಾಯಿಂಟ್ ಇವೆ ಅದನ್ನು ಈ ಒಂದು ದಿನಕ್ಕೆ ಮಾತ್ರ ಉಪಯೋಗಿಸೋಣ. ಆಗ ಆಟೋಮೆಟಿಕಲಿ ಮರುದಿನ ಖಂಡಿತ ಚೆನ್ನಾಗಿರುತ್ತೆ. ಈಗ ಒಂದು ಸೈಕಲ್ ಚೈನ್ ಕಳೆದೋದಾಗ ನಾವು ಎಲ್ಲವನ್ನು ಆ ಲಿಂಕ್ಸ್ ಕುಣಿಸಲ್ಲ ಗೆಳೆಯರೆ, ನೋಡಿದ್ದೀರಿ. ಮೊದಲು 1-2 ಲಿಂಕ್ಸ್ ಕರೆಕ್ಟಾಗಿ ಆ ಚೈನ್ ಎತ್ತು ಕುಂಡಿಸ್ತೀವಿ, ಆಮೇಲೆ ಪೆಡಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸರೋಗುತ್ತೆ. ನಾವು ನಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯಗಳನ್ನ ಬಳಸಿ ಒಂದು ದಿನವನ್ನು ಸುಂದರಗೊಳಿಸ್ಕೊಂಡಾಗ ಮರುದಿನಕ್ಕೆ ತಾನಾಗಿ ಉತ್ಸಾಹ ಬರುತ್ತೆ. ಅಂಥ ಕೆಲಸವನ್ನು ನೀವು ಮಾಡೋಣ. ಒಂದೊಂದೇ ದಿನ ಜೀವನವನ್ನು ಅದ್ಭುತಗೊಳಿಸ್ತಾ ಸಾಗಿ ಸುಂದರವಾದ ಜೀವನ ಕಟ್ಟೋಣ. ಕೊರತೆಗಳು ಎಷ್ಟಾರು ಇರಲಿ ಗೆಳೆಯರೆ, ನಾವು ಪ್ಲಸ್ ಪಾಯಿಂಟ್ಗಳ ಹತ್ರ ನೋಡ್ತಾ ಸಾಗೋಣ. ಆ ಥರ ಪ್ರಯತ್ನಗಳು ಮಾಡಿ, ಜೊತೆಗೆ ನನ್ನ ವೀಡಿಯೋಗಳು ನೋಡ್ತಾ ಪ್ರತಿಕ್ರಿಯೆ ಕೊಡಿ. ನಾವು ನಮ್ಮ ಮನದ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇರೋದು ಅಷ್ಟೇ. ನಿಮ್ಮಲ್ಲೂ ಕೂಡ ಒಳ್ಳೊಳ್ಳೆ ವಿಚಾರ ಇರ್ತವೆ, ನನಗೆ ಶೇರ್ ಮಾಡ್ಕೊಳ್ಳಿ. ನನ್ನ ಒಂದು ದೂರವಾಣಿಗೆ ಸಂಪರ್ಕ ಮಾಡಿ ಮಾತಾಡಿ. ಮತ್ತು ಈ ವಿಡಿಯೋನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಗೆಳೆಯರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಆ ಮೂಲಕ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಪರಸ್ಪರ ಹಂಚಿಕೊಂಡು ಈ ಪ್ರಪಂಚವನ್ನು ಒಂದು ಸಣ್ಣ ಮಟ್ಟಿಗಾದರೂ ಸುಂದರಗೊಳಿಸುವ ಪ್ರಯತ್ನ ಮಾಡುವ ಪುಣ್ಯ ಕಾರ್ಯದಲ್ಲಿ ನೀವು ಜೊತೆಯಾಗಿ ಭಾಗಿಯಾಗೋಣ ಅಂತ ಹೇಳ್ತಾ ನನ್ನ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ.